ನಮಸ್ಕಾರ ಎಲ್ರಿಗೂ ನನ್ನ ಮತ್ತೊಂದರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಮ್ಮ ವಿಜಯಪುರ ಶಾಖೆಯಿಂದ ಒಂದು ಬೈಠಕ್ ಇತ್ತು ರೀ. ಆ ಬೈಠಕ್ ಅಟೆಂಡ್ ಆದ್ವಿ. ಬೈಠಕ್ ಮುಗಿಸಂದ ನಾಷ್ಟ ಮಾಡೋ ಸಮಯ ಆಗಿತ್ತು ರೀ. ನಾಷ್ಟ ಕಡೆ ಬಂದಿರಿ, ನಾಷ್ಟನೂ ಮಾಡಿದ್ವಿ ರೀ. ಅಲ್ಲಿಂದ ಸೀದಾ ಹೊರಗಡೆ ಬಂದಿವಿ. ಹೊರಗಡೆ ಅಂತರೂ ಬ್ಯಾಗ ಬುಕ್ಸ ಕೊಡುವ ಕಾರ್ಯಕ್ರಮ ಐತೆ ರೀ. ಎಲ್ಲರೂ ಹೋಗಿ ಬ್ಯಾಗ್ ಅದು ಬುಕ್ಸ ಇಸ್ಕೊಂಡಿರಿ. ಬಟ್ ಹಂಗಂದ್ರೆ ಕೊಟ್ಟಿಲ್ಲ ರೀ. 75 ರೂಪಾಯಿ ಇಸ್ಕೊಂಡ್ರಿ ಅವರು. ಭುವನೇಶ್ವರಿ ತಾಯಿಗೆ ನಮಸ್ಕರಿಸುತ್ತಾ ಹೋಗಿ ಎಲ್ಲರೂ ಕುಂತೀರಿ. ಬಟ್ ಮಧ್ಯಾಹ್ನದವರೆಗೂ ಕಾರ್ಯಕ್ರಮ ಐತೆ ರೀ. ಎಲ್ಲರೂ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ ಊಟದ ಕಡೆ ಹೋದೀವಿ ರೀ. ಎಲ್ಲರೂ ಮಧ್ಯಾಹ್ನ ಆಗಿತ್ತು, ಊಟ ಮಾಡಿದೆವು. ಊಟ ಆದಮೇಲೆ ವಿಶ್ರಾಂತಿ ಸಮಯ ಐತ್ರಿ. ಅದಕ್ಕೆ ಎಲ್ಲರೂ ಹೋಗಿ ರೂಮ್ನಾಗ ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ ರೀ. ಮತ್ತು ರೆಸ್ಟ್ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ರೀ. ಕಾರ್ಯಕ್ರಮ ಮುಗಿಸ್ಕೊಂಡು ಸಾಯಂಕಾಲ ಚೋಡಾ ಬಜ್ಜಿ ಇತ್ತು ರೀ. ಅದನ್ನು ವಿಜಯಪುರ ಶಾಖೆಯ ಕೀರ್ತಿ ಪತಾಕೆಯನ್ನು ನಡೆಸಿದಂಥ ಮಹೇಶ್ವರ ಯುವತಿಯವರಿಗೆ ಕರ್ನಾಟಕದ ಜಿಲ್ಲೆಯಿಂದನೂ ನಮ್ಮ APP ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ರೀ. ಬಟ್ ಇಲ್ಲಿ ಎಲ್ಲರೂ ಬಂದು ಒಂದೇ ಕುಟುಂಬ ಥರ ಅನ್ನೋ ಭಾವನೆ ನಮ್ಮಲ್ಲಿ ಇರ್ತದೆ ರೀ. ನಾವು ವಿಡಿಯೋ ಮಾಡಿದ್ದು ನೋಡಿ ಅಂತ ನಮ್ಮ ಸಂದೀಪ್ ಭಾಯ್ ಬೈತಾರೆ ರೀ. ರಾತ್ರಿ 9 ಗಂಟೆ ಆಗಿದ್ರೆ ಊಟದ ಕಡೆ ಬಂದಿರಿ. ಇಲ್ಲಿ ಬಂದು ನೋಡಿದರೆ ಜಮಖಂಡಿ ತಾಲೂಕಿನಿಂದ ಹಳ್ಳಿಗಳಿಂದ ಎಷ್ಟೋ ಫ್ಯಾಮಿಲಿಗಳು ಕಾರ್ಯಕರ್ತರಿಗೆ ಊಟ ತೊಗೊಂಡು ಬಂದು ಕುಂತಿದ್ರಿ ಊಟ ಬಡಿಸ್ಬೇಕಂತ. ಸ್ವಂತ ಮಕ್ಕಳಿಗೆ ಊಟ ನೀಡೋ ಥರ ಎಲ್ಲ ಕಾರ್ಯಕರ್ತನ ಕುಂತ್ಸ್ಕೊಂಡು ಊಟ ನೀಡಿದ್ರಿ. ಈ ಜಮಖಂಡಿ ಜನತೆಗೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ರೀ. ಮಾನವೀಯತೆ ಅನ್ನೋದು ಇನ್ನೂ ಅಳಿಸಿ ಹೋಗಿಲ್ಲ ರೀ. ಇನ್ನೂ ಎಲ್ಲರಲ್ಲೇ ಐತಿ. ಈ ವಿಡಿಯೋಗೆ ಇಲ್ಲೇ ವಿರಾಮ ಹೇಳುತ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣಂತ್ರಿ. ಶುಭ ದಿನ, ಧನ್ಯವಾದಗಳು.